ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇಲ್ಲ, ಇವತ್ತು ನಾನು ಹೋಳಿಗೆ ಮಾಡುವಂಥ ವಿಧಾನ ತೋರಿಸ್ತಾ ಇದ್ದೇನೆ. ಕಡಲೆಬೇಳೆಯನ್ನು ತೊಗೊಂಡು ಅದಕ್ಕೆ 2 ಸೀಟಿ ನೀರು ಹಾಕಿ ಅದರಲ್ಲಿ 2 ಸೀಟಿ ಹೊಡೆಸ್ಕೊಂಡಿದ್ದೇನೆ. ಮತ್ತು ಇವಾಗ ಅದಕ್ಕೆ ಬೆಲ್ಲ ಹಾಕಿ ಅದು ಕುದ್ದಿದೆ, ಬೆಂದಿದೆ ನೋಡಿ. ಇವಾಗ ಇದಕ್ಕೆ ನಾವು ಇದನ್ನು ಹಾಕಿ ಬೆಲ್ಲ ಹಾಕಿ ಅದಕ್ಕೆ ಎಷ್ಟು ಪ್ರಮಾಣ ಬೇಕು, 1 ಕಿಲೋ ಹಾಕಿ ನಾವು ಬೆಲ್ಲ ಹಾಕ್ತಾ ಇದ್ದೇವೆ. ಬೆಲ್ಲ ಹಾಕಿ ನಾವು ಅದನ್ನು ಇವಾಗ ಕಲಿಸ್ತಾ ಇದ್ದೇವೆ. ಮತ್ತು ಅದರಲ್ಲಿರುವಂಥ ನೀರನ್ನು ಸಹ ನಾವು ಕಟ್ಟಿಂಗ್ ಸಾರು ಮಾಡೋದಕ್ಕಾಗಿ ಉಪಯೋಗಿಸ್ಕೊಳ್ತೇವೆ. ಮತ್ತು ಮೈದಾ ಹಿಟ್ಟನ್ನು ತೆಗೆದುಕೊಂಡು 1 ಕಿಲೋ ಮೈದಾ ಹಿಟ್ಟಿಗೆ ನಾವು ಅದನ್ನು ಹಾಕಿ ಕಲಿಸಿಕೊಂಡಿದ್ದೇವೆ. ಇದನ್ನು ಈ ಹದಕ್ಕೆ ನಾವು ಕಲಿಸಬೇಕಾಗ್ತದೆ. ಈ ರೀತಿ ಕಲಿಸ್ಕೊಂಡು ನಾವು ಇದನ್ನು ಎಣ್ಣೆ ಹಚ್ಚಿ ಇಡಬೇಕಾಗ್ತದೆ. ಅದನ್ನು ನಾವು ಇದನ್ನು ಇಟ್ಟು ಇದು ಚೆನ್ನಾಗಿ ಇದರಲ್ಲಿ ಇದು ಚೆನ್ನಾಗಿ ಇರಬೇಕು. ಇನ್ನೂ 1 ತಾಸಾದರೂ ಇದು ಈ ರೀತಿಯಾಗಿ ನಾವು ಕರೆಕ್ಟಾಗಿ ಇದರಲ್ಲಿ ಇಡುವುದಾದರೆ ಇದು ಚೆನ್ನಾಗಿ ಹೋಳಿಗೆ ಮಾಡೋದಕ್ಕೆ ಬರುತ್ತದೆ. ಈಗ ನೋಡಿ, ಇದು ಕಲಿಸ್ತಾ ಇದೆ. ಈಗ ಇದನ್ನು ಕಲಿಸಿ ಇದನ್ನು ನಾವು ಹೂರಣ ಮಾಡಬೇಕಾಗ್ತದೆ. ಇದಕ್ಕೆ ಏಲಕ್ಕಿಯನ್ನು ಮತ್ತು ಬಡೆ ಸೊಪ್ಪನ್ನು ಮತ್ತು ಒಣ ಶುಂಠಿ ಪೌಡ್ರನ್ನು ಸಹ ನಾವು ಹಾಕಿಕೊಂಡು ನಾವು ಇಡಬೇಕು. ಯಾಕಂದರೆ ಅದು ಜೀರ್ಣಕ್ಕೆ ಸರಿ ಆಗ್ತದೆ. ಇದು ಕಡಲೆ ಹಿಟ್ಟಿರೋದ್ರಿಂದ ಕೆಲವು ಜನರಿಗೆ ಗ್ಯಾಸ್ ಆಗ್ತದೆ, ಅಸಿಡಿಟಿ ಪ್ರಾಬ್ಲಮ್ ಆಗ್ತದೆ. ಅದಕ್ಕಾಗಿ ನಾವು ಇದನ್ನು ಯಾವಾಗಲೂ ಅದಕ್ಕೆ ಬಡೆ ಸೊಪ್ಪು ಮತ್ತು ಒಣ ಶುಂಠಿ ಪೌಡರು ಮತ್ತು ಹಾಕಿಕೊಂಡು ಸುವಾಸನೆಗೆ ನಾವು ಏಲಕ್ಕಿ ಪುಡಿಯನ್ನು ಸಹ ಹಾಕ್ಕೊಳ್ಬೇಕಾಗ್ತದೆ. ಅದನ್ನು ಹಾಕ್ಕೊಳ್ಳೋಣ. ಈಗ ಅದಕ್ಕೆ ಏಲಕ್ಕಿ ಪುಡಿ ಮತ್ತು ಹಸಿ ಶುಂಠಿ, ಒಣ ಶುಂಠಿ ಪೌಡ್ರು ಮತ್ತು ಅದಕ್ಕೆ ನಾನು ಏಲಕ್ಕಿ ಪೌಡ್ರು ಮಿಕ್ಸ್ ಮಾಡಿ ಇದನ್ನು ಈಗ ಹಾಕಿ ಅದನ್ನು ಬಿಸಿ ಮಾಡೋಕ್ಕೆ ಇಡ್ತೇನೆ. ಮಿಕ್ಸ್ ಮಾಡಿ ಇವಾಗ ಮತ್ತೆ ಸ್ವಲ್ಪ ಬಿಸಿ ಮಾಡಿ ಇದೊಂದು ಸ್ವಲ್ಪ ಗಟ್ಟಿ ಆಗಬೇಕು. ಅಷ್ಟರವರೆಗೂ ಅದನ್ನು ಬೆಲ್ಲ ಕರಗಬೇಕು. ಬೆಲ್ಲ ಸಹ ಹಾಕಿದೆ, ಅದಕ್ಕೆ ಅದು ಕರಗುವಂತೆ ನಾವು ಮತ್ತೆ ಗ್ಯಾಸ್ ಮೇಲಿಟ್ಟು ಅದನ್ನು ನಾವು ಬಾಯ್ಲ್ ಮಾಡೋಣ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಅದಕ್ಕೆ ಏಲಕ್ಕಿ ಪೌಡರು, ಏಲಕ್ಕಿ ಮತ್ತು ಬಡೆ ಸೊಪ್ಪು ಮತ್ತು ಒಣ ಶುಂಠಿ ಪೌಡ್ರ್ ಎಲ್ಲ ಹಾಕಿ ಈ ರೀತಿಯಾಗಿ ಒಂದು ಕುದಿ ಬರುವವರೆಗೂ ಗ್ಯಾಸ್ ಮೇಲೆ ಇಟ್ಕೊಂಡು ನಾವು ಈ ಹದಕ್ಕೆ ಬರುವ ಹಾಗೆ ನಾವು ಇದನ್ನು ಬೇಯಿಸ್ಕೊಳ್ಬೇಕು. ಇದು ಬೇಯಿಸಿದ ಮೇಲೆ ಇದನ್ನು ಈ ರೀತಿಯಾಗಿ ಅದರಲ್ಲಿರುವಂಥ ನೀರನ್ನು ನಾವು ತೆಗೆದು ಇದು ಕಟ್ ಅಂತಾರೆ ಇದಕ್ಕೆ. ಈ ಕಟ್ಟಿನಿಂದ ಸಾರನ್ನು ಮಾಡ್ಕೋಬೋದು. ರುಚಿಕಟ್ಟಾಗಿರುವಂಥ ಬೇಳೆ ಇದರದ್ದು ಕಟ್ಟಿಂದ ಸಾರು ಬರುತ್ತೆ. ಮತ್ತು ಇದು ಹಿಟ್ಟು ನಾದಿ ಇಲ್ಲಿಟ್ಟಿದೆ. ಈ ಹಿಟ್ಟು ಇವಾಗ ಅದು ನೆನೆಯಲ್ಲಿಡಬೇಕು. ಇದನ್ನು 1-2 ತಾಸು ನೆನೆಯಲ್ಲಿಡಬೇಕು. ನಂತರ ಅದನ್ನು ನಾವು ಹೋಳಿಗೆ ಮಾಡಲು ಉಪಯೋಗಿಸ್ಕೊಳ್ಳೋಣ. ಈಗೆಲ್ಲ ರೆಡಿಯಾಗಿದೆ. ಹೋಳಿಗೆ ಮಾಡುವ ವಿಧಾನ ನೋಡ್ಕೊಳ್ಳೋಣ. ಇದು ಇವಾಗ ತುಂಬ ಚೆನ್ನಾಗಿ ಕೋಲ್ಡ್ ಆಗಿದೆ. ಇವಾಗ ಇದು ನಾವು ಈಕ್ವಲ್ ಅಮೌಂಟ್ ಆಫ್ ಇದನ್ನು ಹಾಕಿದ್ದೇವೆ, ಕಡಲೆಬೇಳೆ ಮತ್ತು ಬೆಲ್ಲ. ನಿಮಗೆ ಸ್ವೀಟ್ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ. ಕೆಲವು ಜನ ಸ್ವೀಟ್ ಜಾಸ್ತಿ ತಿನ್ನಲ್ಲ, ಅವ್ರು ಕಡಿಮೆ ಹಾಕ್ಕೊಳ್ಳಿ. ಆದರೆ ಎಕ್ಸಾಕ್ಟ್ ಮೆಜರ್ಮೆಂಟ್ ಅಷ್ಟೇ ತೊಗೊಳ್ಳೋದಾದರೆ ತುಂಬ ಚೆನ್ನಾಗಿ ಹೋಳಿಗೆ ಬರ್ತದೆ. ಮತ್ತು ಇದರಲ್ಲಿ ಮಿಕ್ಸಿದಲ್ಲಿ ಹಾಕಿಕೊಂಡು ನಾವು ಇದನ್ನು ಸ್ವಲ್ಪ ಹಾಕ್ಕೊಂಡು ನಾವು ಗ್ರೈಂಡ್ ಮಾಡ್ಕೊಂಡು ಬರಬೇಕು. ಇವಾಗ ಗ್ರೈಂಡ್ ಮಾಡಿಕೊಂಡು ಬರೋಣ. ನೋಡಿ ಫ್ರೆಂಡ್ಸ್, ಇವಾಗ ಇದನ್ನು ಈ ರೀತಿಯಾಗಿ ನೀರು ಹಾಕದೆ ಇದನ್ನು ನಾವು ಮಿಕ್ಸಿಗೆ ಹಾಕ್ಕೊಂಬರಬೇಕು. ಮತ್ತು ಇದು ಇದೇ ರೀತಿಯಾಗಿ ಗಟ್ಟಿಯಾಗಿರುವಂಥ ನಮಗೆ ಹೂರಣ ಸಿಗ್ತದೆ. ನೋಡಿ, ಈ ರೀತಿಯಾಗಿ ಹೂರಣ ಎಲ್ಲ ಮಾಡಿಕೊಂಡು ಇವಾಗ ಹೋಳಿಗೆ ಮಾಡ್ಕೋಬೇಕಾಗ್ತದೆ. ಯಾವುದೇ ಕಾರಣಕ್ಕೂ ನೀವು ನೀರು ಹಾಕಬೇಡಿ. ಗಟ್ಟಿಯಾಗಿದೆ ಎಂಬುದಾಗಿ ನೀವು ಇದನ್ನು ಚಿಂತೆ ಮಾಡಲಾರ್ದೆ ಇದನ್ನು ಈ ರೀತಿಯಾಗಿ ನೀವು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ತಿಕ್ಕಾಗಿರುವಂಥ ನೀವು ಹೂರಣವನ್ನು ರೆಡಿ ಮಾಡ್ಕೊಳ್ಬೇಕಾಗ್ತದೆ. ನೋಡಿ, ಈ ರೀತಿಯಾಗಿರುವಂಥ ಹೂರಣ ರೆಡಿಯಾಗಿದೆ. ಸಾಫ್ಟಾಗಿರುವಂಥ ಹೂರಣ ಮಾಡಿ ನಿಮಗೆ 2-3 ಸರಿ ಪಲ್ಸ್ ಮೋಡ್ನಲ್ಲಿ ಅಥವಾ ನೀವು ಹಾಕಿ ಮತ್ತೆ ಮಾಡಿ ಅಲಗಾಡಿಸಿ ಮತ್ತೆ ತಿರುಗಿ ಮಾಡೋದಾದರೆ ನಿಮಗೆ ಹೂರಣ ಅಗದಿ ನುಣ್ಣಗಾಗಿರುವಂಥ ಸಾಫ್ಟಾಗಿರುವಂಥ ನಿಮಗೆ ಹೂರಣ ಸಿಕ್ಕುತ್ತೆ. ಈ ರೀತಿಯಾಗಿ ಎಲ್ಲ ಮಾಡಿಕೊಂಡು ಬಂದು ನಾನು ಮುಂದಿನ ಪ್ರೊಸೆಸ್ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಕಟ್ಟಿನ ಸಾರು ಮಾಡೋದಕ್ಕಾಗಿ ನಾವು ಈಗ ಮಸಾಲೆಯನ್ನು ರೆಡಿ ಮಾಡ್ಕೊಂಡಿದ್ದೇವೆ. ಅದಕ್ಕೆ ನಾನು ಈರುಳ್ಳಿಯನ್ನು ಹಾಕ್ಕೊಂಡಿದ್ದೇವೆ. 2 ಈರುಳ್ಳಿ ಹಾಕ್ಕೊಂಡಿದ್ದೇವೆ. ಮತ್ತು ಅದು ಎಣ್ಣೆಯಲ್ಲಿ ಧನಿಯಾ ಹಾಕ್ಕೊಂಡಿದ್ದೇವೆ 2 ಟೀ ಸ್ಪೂನು, ಜೀರಿಗೆ 2 ಟೀ ಸ್ಪೂನು, ಒಣ ಕೊಬ್ಬರಿ ಒಂದು ಅರ್ಧ ಬಟ್ಲು ಹಾಕ್ಕೊಂಡಿದ್ದೇವೆ. ಅದನ್ನು ಹೆರ್ಜಿ ಹಾಕ್ಕೊಂಡಿದ್ದೇವೆ. ಮತ್ತು ಈರುಳ್ಳಿ 2 ಹಾಕ್ಕೊಂಡಿದ್ದೇವೆ. ಕರಿಬೇವು 1-2 ಕಡ್ಡಿ ಹಾಕ್ಕೊಂಡಿದ್ದೇವೆ. ಏಲಕ್ಕಿ 1-2-3 ಹಾಕ್ಕೊಂಡಿದ್ದೇವೆ.
ಅಚ್ಚ ಖಾರದ ಪುಡಿ ಮತ್ತು ಉಪ್ಪನ್ನು ಅರಿಶಿನ ಹಾಕ್ಕೊಂಡಿದ್ದೇವೆ. ಈಗ ಇದನ್ನು ಗ್ರೈಂಡ್ ಮಾಡಬೇಕಾದ್ರೆ ಹೂರಣನೂ ಸಹ ನಾವು ಹಾಕ್ಕೊಂಡು ನಾವು ಗ್ರೈಂಡ್ ಮಾಡ್ಕೊಳ್ಬೇಕಾಗ್ತದೆ. ಮತ್ತು ಅದಕ್ಕೆ ಹುಣಸೆಹಣ್ಣಿನ ರಸ ಹಾಕಿ ಅದನ್ನು ಸಾರು ಮಾಡ್ಕೊಳ್ಬೇಕಾಗ್ತದೆ. ಅಂದರೆ ನಮಗೆ ಹೂರಣದ ಸಾರು ಅಥವಾ ಕಟ್ಟಿನ ಸಾರು ರೆಡಿ ಆಗುತ್ತೆ. ಅದನ್ನು ಮಾಡುವಂಥ ವಿಧಾನ ನೋಡ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ನಾನು ಇದನ್ನು ನುಣ್ಣಗೆ ರುಬ್ಕೊಂಡು ಬಂದಿದ್ದೇನೆ. ಈಗ ಒಗ್ಗರಣೆಗೆ ಹಾಕೋಣ. ಒಗ್ಗರಣೆಗೆ ನಾವು ಎಣ್ಣೆಯಲ್ಲಿ ಕರಿಬೇವನ್ನು, ಸಾಸಿವೆ ಜೀರಿಗೆ ಹಾಕಿ ಕರಿಬೇವು ಹಾಕಿ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಅದನ್ನು ನಾವು ಒಗ್ಗರಣೆ ಹಾಕೋಣ. ಅದಕ್ಕೆ ಈ ಮಸಾಲೆಯನ್ನು ಮತ್ತು ಹೂರಣ ಕುಡಿಸಿದಂಥ ಈ ಮಸಾಲೆ ಎಲ್ಲನೂ ಹಾಕಿ ಸಾರು ಕಟ್ಟಿನ ಸಾರು ಮಾಡ್ಕೊಳ್ಳೋಣ. ನೋಡಿ, ಇದಕ್ಕೆ ನಾನು ಈ ಒಗ್ಗರಣೆ ಹಾಕಿ ಹುಣಸೆಹಣ್ಣು ನೀರು ಹಾಕಿ ಇದನ್ನು ನಾನು ಬೇಯಿಬಿಟ್ಟಿದ್ದೇನೆ. ಇದಕ್ಕೆ ನಾವು ಇವಾಗ ಮಸಾಲೆಯನ್ನು ಹಾಕ್ಕೊಳ್ಳೋಣ. ಇದು ಇನ್ನೂ ಬೆಂದಿಲ್ಲ, ಒಂದು ಸ್ವಲ್ಪ ಬಾಯ್ಲ್ ಆಗಲಿ. ಬಾಯ್ಲ್ ಆಗ್ತಾ ನಾನು ಅದಕ್ಕೆ ರುಬ್ಬಿದಂಥ ಮಸಾಲೆ ಹಾಕ್ಕೊಳ್ತಾ ಇದ್ದೇನೆ. ಇದು ಸಾಸಿವೆ ಜೀರಿಗೆ ಹಾಕಿ ಒಗ್ಗರಣೆ ಹಾಕಿದ್ದು ಮತ್ತು ಅದಕ್ಕೆ ಹುಣಸೆಹಣ್ಣಿನ ನೀರು ಹಾಕಿ ಕರಿಬೇವು ಹಾಕಿ ಒಗ್ಗರಣೆ ಹಾಕಿ ನಾವು ಇದನ್ನು ಬೇಳೆ ಇಟ್ಟಿದ್ದೇನೆ. ಮತ್ತು ಇವಾಗಲೇ ನಾನು ಇದಕ್ಕೆ ಮಸಾಲೆ ಕೂಡಿಸ್ಕೊಳ್ತಾ ಇದ್ದೇನೆ. ಮಸಾಲೆ ಕೂಡಿದ ಮೇಲೆ ತುಂಬ ಚೆನ್ನಾಗಿರುವಂಥ ಕಟ್ಟಿನ ಸಾರು ಆಗ್ತದೆ. ಹುಣಸೆಹಣ್ಣು ಮಾತ್ರ ಇಂಪಾರ್ಟೆಂಟು, ಬೆಲ್ಲ ಇಂಪಾರ್ಟೆಂಟು. ನಿಮ್ಮ ಹೂರಣ ಹಾಕಬೇಕು, ಅದೆಲ್ಲ ಹಾಕಿ ನೀವು ಚೆನ್ನಾಗಿ ಮಾಡಬೇಕು. ನೋಡಿ, ಈಗ ಎಲ್ಲ ಮಾಡಿ ಇದಕ್ಕೆ ಹಾಕ್ತಾಯಿದ್ದೇನೆ. ಒಂದು ನಾನು ಬೆಳ್ಳುಳ್ಳಿಯನ್ನು ಸಹ ಇದರಲ್ಲಿ ನಾನು ಫ್ರೈ ಮಾಡ್ಕೊಂಡು ಹಾಕ್ಕೊಂಡಿದ್ದೇವೆ. ನಿಮಗೆ ಬೆಳ್ಳುಳ್ಳಿ ತಿನ್ನಲಿಲ್ಲ ಅಂದರೆ ಬಿಡಿ, ಇಲ್ಲ ಆದರೆ ನೀವು ಬೆಳ್ಳುಳ್ಳಿನೂ ಮತ್ತು ಈರುಳ್ಳಿನೂ ನೀವು ಫ್ರೈ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಸುಟ್ಟು ಸಹ ನೀವು ಇದನ್ನು ಉಪಯೋಗಿಸ್ಕೊಂಡು ಮಾಡಬೇಕು. ಆದರೆ ಜೀರಿಗೆ ಮತ್ತು ಮೆಣಸು ಇವನ್ನ ಮಾತ್ರ ಫ್ರೈ ಮಾಡಿಕೊಂಡು ಅದನ್ನು ಗ್ರೈಂಡ್ ಮಾಡ್ಕೊಳ್ಬೇಕಾಗ್ತದೆ. ನೋಡಿ ಎಷ್ಟು ಚೆನ್ನಾಗಿರುವಂಥ ನಮ್ಮ ಕಟ್ಟಿನ ಸಾರು ರೆಡಿಯಾಗಿದೆ. ಹುಣಸೆಹಣ್ಣು ಹಾಕಿ ಇದನ್ನು ಕುದಿಸುವಾಗ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುವಂಥ ಕಟ್ಟಿನ ಸಾರು ಸಿಕ್ಕುತ್ತೆ. ನೀವು ಇದನ್ನು ಮಾಡ್ಕೊಂಡು ತಿಂದು ನೋಡಿ. ಇವಾಗ ಹೋಳಿಗೆ ಯಾವ ರೀತಿ ಮಾಡಬೇಕೆಂಬುದಾಗಿ ನಾನು ತೋರಿಸ್ಕೊಡ್ತಾ ಇದ್ದೇನೆ, ಅದನ್ನು ನೋಡಿ. ಇಷ್ಟು ಚಿಕ್ಕದಾಗಿರುವಂಥ ಒಂದು ಹಿಟ್ಟಿನ ಉಂಡೆ ತೊಗೋಬೇಕಾಗ್ತದೆ, ಮೈದಾ ಹಿಟ್ಟಿಂದು. 1 kg ನಾವು ಕಡಲೆಬೇಳೆಗೆ 1 kg ನಾವು ಮೈದಾ ಹಾಕ್ಕೊಂಡು ಅದನ್ನು ನಾದಿ ಒಂದು 2-3 ತಾಸು ಅದನ್ನು ನಾವು ನೆನೆಯಲ್ಲಿ ಬಿಟ್ಟಿದ್ವಿ. ಈಗ ನೆನೆದಿದ್ದು ತುಂಬ ಚೆನ್ನಾಗಿ. ಈಗ ಅದಕ್ಕೆ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡು ಈ ರೀತಿಯಾಗಿ ಸಾಫ್ಟಾಗಿರುವಂಥ ಹಿಟ್ಟನ್ನು ನಾವು ತೊಗೊಂಡಿದ್ದೇವೆ. ಮತ್ತು ಅದರಲ್ಲಿ ಹೂರಣ ತುಂಬಿಕೊಂಡಿದ್ದ ರೀತಿ ನೋಡಿದ್ರಿ. ಇವಾಗ ಅದನ್ನು ಲಟ್ಟಿಸ್ತಾ ಇದ್ದಾರೆ. ಮತ್ತು ಅದನ್ನು ಲಟ್ಟಿಸಿ ಅದನ್ನು ಈ ರೀತಿಯಾಗಿ ನಾವು ಹೋಳಿಗೆ ಮಾಡಬೇಕಾಗ್ತದೆ. ಅದಕ್ಕೆ ಎಣ್ಣೆ ತುಂಬ ಚೆನ್ನಾಗಿ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿ ಮತ್ತು ಇದನ್ನು ಈ ರೀತಿಯಾಗಿ ನಾವು ಮಾಡ್ಕೊಳ್ಬೇಕಾಗ್ತದೆ. ಅದಕ್ಕೆ ಎಣ್ಣೆ ಇದರ ಪೂರ್ತಿ ಎಣ್ಣೆಯಲ್ಲೇ ಮಾಡೋದಾದರೆ ಎಣ್ಣೆ ಹೋಳಿಗೆ ಅಂತಾರೆ ಅದಕ್ಕೆ. ಇಲ್ಲ ಅಂದರೆ ಒಂದು ಸ್ವಲ್ಪ ಹಿಟ್ಟು ಹಚ್ಚಿ ನೀವು ಮಾಡೋದಾದರೆ ಅದನ್ನು ಹಿಟ್ಟು ಹಚ್ಚಿನೂ ಮಾಡ್ಬೋದು. ಆದರೆ ಈಗ ಎಣ್ಣೆಯಲ್ಲೇ ಎಲ್ಲ ಹಿಟ್ಟನ್ನು ಸಹ ಎಣ್ಣೆಯಲ್ಲೇ ಇಟ್ಟು ಎಣ್ಣೆದಲ್ಲೇ ನಾವು ಮಾಡ್ತಾರೆ. ಅದಕ್ಕೆ ಎಣ್ಣೆದು ಹೋಳಿಗೆ ಅಂತಾರೆ. ಇದನ್ನು ಇವಾಗ ನಾವು ಈ ಹಿಟ್ಟು ಹಚ್ಚಿದ್ರೆ ನಮಗೆ ಚಪಾತಿ ಮಾಡೋ ಹಂಗೆ ನಮ್ಗೆ ಈಸಿಯಾಗಿ ಬರುತ್ತೆ. ಆದರೆ ಅದು ಎಣ್ಣೆ ಹಚ್ಚಿದ್ರೆ ಸ್ವಲ್ಪ ಮೈದಾ ಹಿಟ್ಟು ತುಂಬಾ ಸಾಫ್ಟಾಗಿ ಅಗದಿ ಸ್ಮೂತಾಗಿ ಇರಬೇಕಾಗ್ತದೆ. ಅದು ಜಿಗಿ ತುಂಬ ಜಾಸ್ತಿ ಬೇಕು. ಈಗ ಇನ್ನೊಂದು ಮಾಡ್ತಾಯಿದ್ದಾರೆ ನೋಡಿ, ಈ ರೀತಿಯಾಗಿ ಚಿಕ್ಕದಾಗಿರುವಂಥ ತೊಗೊಳ್ಬೇಕು. ಮತ್ತು ಅದಕ್ಕೆ ಈ ರೀತಿಯಾಗಿ ಹೂರಣವನ್ನು ಕಲಿಸ್ಕೊಂಡು ಈ ರೀತಿಯಾಗಿ ತುಂಬಬೇಕು. ಮತ್ತು ಮೇಲ್ಗಡೆ ಅದನ್ನು ನಾವು ಮುಚ್ಕೊಳ್ಬೇಕು, ತುಂಬ ಚೆನ್ನಾಗಿ ಮುಚ್ಚಬೇಕು. ಇಲ್ಲ ಅಂದರೆ ಅದು ಒಡೆದು ಬಿಡುತ್ತೆ. ಅದೇ ರೀತಿಯಾಗಿ ಮಾಡಿಕೊಂಡು ಈ ಚಪಾತಿಯಾಗಿ ಮಾಡಿಕೊಂಡು ಈಗ ಅದನ್ನು ಹಿಟ್ಟು ಹಾಕಿ ಅದರಲ್ಲಿ ನಾವು ಲಟ್ಟಿಸಬೇಕಾಗ್ತದೆ. ನೋಡಿ, ಒಡೆಯೋದಿಲ್ಲ ಬಿಡೋದಿಲ್ಲ. ಇದೆಲ್ಲ ತುಂಬ ಚೆನ್ನಾಗಿ ಸಾಫ್ಟಾಗಿರುವಂಥ ಹೋಳಿಗೆ ಆಗ್ತಾಯಿದೆ. ನೀವು ನೋಡಿ. ನೋಡಿ, ಈ ರೀತಿ ಹಾಕಿ ಅದನ್ನು ಈ ರೀತಿಯಾಗಿ ಮಾಡಿದಾಗ ತುಂಬ ಚೆನ್ನಾಗಿರುವಂಥ ಹೋಳಿಗೆ ರೆಡಿ ಆಯಿತು. ನೋಡಿ, ಹೋಳಿಗೆ ರೆಡಿ. ಅದರ ಜೋಡಿ ಕಟ್ಟಿನ ಸಾರು ಸಹ ರೆಡಿಯಾಗಿದೆ. ನೀವು ತಿಂದು ನೋಡಿ ಮಾಡಿಕೊಂಡು ನನಗೆ ಕಮೆಂಟ್ ಬರೀರಿ. ಮತ್ತು ನೀವು ರುಚಿಕಟ್ಟಾಗಿ ಆರೋಗ್ಯವಂತರಾಗಿರಿ ಎಂಬುದಾಗಿ ನನ್ನ ಬಯಕೆಯಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು ಆಲ್.